ಹಾಯ್ ವೆಲ್ಕಮ್ ಟು ಅನಿತಾ ಮೈಸ್ ಲೈಫ್ ಸ್ಟೈಲ್ ಚಾನಲ್. ಹಾಯ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಗೌರಿ ಹಬ್ಬ ಒಬ್ಬಟ್ಟು ಮಾಡ್ತಾ ಇದ್ದಾರೆ ಅನಿತಾ. ಕ್ಯಾರೆಟ್ ಒಬ್ಬಟ್ಟು ಆಯಿತು, ಪಾಯಸ ಎಲ್ಲ ಪೂಜೆ ಎಲ್ಲ ಆಯಿತು. ಪೂಜೆ ಊಟನೂ ಆಯಿತು. ನಮ್ಮ ಮಂಜು ಊಟ ಮಾಡ್ತಾ ಇದ್ದಾನೆ. ಆಗೋಯ್ತು, ನಮ್ಮದು ಕ್ಲಾಸ್ ಇದೆ ಇವತ್ತು ಅವನಿಗೆ. ಎಷ್ಟಾದಕ್ಕೆ ಕ್ಲಾಸ್ ಮಂಜು? ನಮಗೆ 7 ಗಂಟೆ ಕ್ಲಾಸ್ ಇದೆ. ಹುಡುಗಿನ ಟೈಮ್ 12 ಗಂಟೆ ಆಗಿದೆ. ಒಬ್ಬಟ್ಟು ತಿಂದೆ? ಒಬ್ಬಟ್ಟು ತುಂಬ ಟೇಸ್ಟ್ ಆಗಿದೆ, ಚೆನ್ನಾಗಿದೆ. ಹೋಗಿ ಬರೋದು 2 ಗಂಟೆಗೆ ಹೋಗಿ 2 ಗಂಟೆಗೆ ಹೋಗಿ ಬರೋದು ಇನ್ನೂ ಸಾಯಂಕಾಲ 7 ಕ್ಲಾಸ್ ಮುಗಿತದೆ. ಮನೆಗೆ ಬರೋಷ್ಟರಲ್ಲಿ ಒಂದು 9:30 10 ಗಂಟೆ ಆಗುತ್ತೆ. ಹೊಟ್ಟಲ್ಲಿ ಬೆಂಗಳೂರು ಟ್ರಾಫಿಕ್ ನೋಡಿದರೆ ಮಂಜು ನಮ್ಮ ದೊಡ್ಡ ಅಕ್ಕನ ಮಗ. 3 ಜನ ಅಕ್ಕದಿರು, ಅದರಲ್ಲಿ ದೊಡ್ಡ ಅಕ್ಕ ರೂಪಕ್ಕನ ಮಗ, 2ನೇವನು. ಊಟ ಮಾಡ್ತಿದ್ದಾಗ ಒಂದು ಫೋನ್ ಬಂತು. ಅಂಗಡಿ ಹತ್ರ ಐ ಟೆಸ್ಟ್ ಬಂದಿದ್ದಾರೆ. ಇವಾಗ ಐ ಟೆಸ್ಟ್ ಮಾಡಿ ಅನ್ನ ಸಾಂಬಾರು ತಿನ್ನೋಣ. ಒಬ್ಬಟ್ಟಾಯಿತು. ಆಯ್ತಾನೆ, ಊಟ ಆಗೋಯ್ತಾನೆ. ನಾನು ಒಬ್ಬಂದ ಪೆಂಡಿಂಗ್. ಈಗ ನಮ್ಮನೆ ಓನರ್ ಅಜ್ಜಿ ಕರೆದ್ರು, ಬರೋಕ್ಕೆ ಹೇಳಿದರು. ಸೊ ಹೋಗಿದ್ದೆ. ಅವರು ಬೆಳ್ಳಿದ್ದು ನೆಕ್ಲೆಸ್ ತಗೊಂಡಿದ್ರು. ಸೊ ಅದನ್ನು ತೋರಿಸ್ತಾ ಇದ್ರು. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಅದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದಂತೆ. ಒಂದು 50,000 ಏನೋ ಆಗಿದೆ ಅನ್ಸುತ್ತೆ. ಅದು ಲೈಟ್ ಹಾಕೋ, ದುಡ್ಡು ಜಾಸ್ತಿ. ಸಖತ್ತಾಗಿತ್ತು. ನೀವೆಲ್ಲ ತಮ್ನೇಲಲ್ಲಿ ನೋಡ್ದಂಗೆ ಇವತ್ತು ನಮ್ಮದು ಯೂಟ್ಯೂಬ್ದು ಮಾನಿಟೈಸೇಷನ್ ಆನ್ ಆಗಿತ್ತು. ನಾನು ಓನರ್ ಅಜ್ಜಿ ಮನೆಯಿಂದ ಬಂದಾಗ ನಾನು ಯೂಟ್ಯೂಬ್ ಚೆಕ್ ಮಾಡಿದೆ. ಅಲ್ಲಿ ನೋಡಿದ್ರೆ ಆ ಮಾನಿಟೈಸೇಷನ್ ಆನ್ ಆಗಿತ್ತು. ಆ್ಯಕ್ಚುಲಿ ನಾನು 3000 ಅವರ್ಸ್ದು ಹಾಫ್ ಮಾನಿಟೈಸೇಷನ್ ಆನ್ ಮಾಡ್ಕೊಂಡಿದ್ದೆ. ಬಟ್ 4000 ಆನ್ ಮಾಡಿರಲಿಲ್ಲ. ಅಂದರೆ ಆನ್ ಮಾಡೋಕ್ಕೆ ಅದು 4000 ಅವರ್ಸ್ ಆಗಿರಲಿಲ್ಲ. ಸೊ ಅದಕ್ಕೆ ಅದು ಪೆಂಡಿಂಗಿತ್ತು. ಇವಾಗ ಬಂದು ಚೆಕ್ ಮಾಡಿದಾಗ ಅದು 4000 ಅವರ್ಸ್ ಆಗಿ ಮಾನಿಟೈಸೇಷನ್ ಆನ್ ಆಗಿತ್ತು. ಫುಲ್ ಖುಷಿ ಆಯಿತು. ಆ್ಯಕ್ಚುಲಿ ಏನಂತಂದರೆ ಅದು ಗೌರಿ ಹಬ್ಬದ ದಿನವೇ ಮಾನಿಟೈಸೇಷನ್ ಆಗಿದ್ದು, ಖುಷಿ ಆಯಿತು. ಸೊ ಅದಾದಮೇಲೆ ಇವಾಗ ಕೆಲವೊಂದು ಪ್ರೊಸೆಸ್ ಇರುತ್ತಲ್ವ, ಅದ್ರ ಅರ್ನ್ ಮಾಡಬೇಕು ಅಂದರೆ ಕೆಲವೊಂದು ಟರ್ಮ್ ಆ್ಯಂಡ್ ಕಂಡೀಷನ್ಸ್ಗೆ ಅಪ್ಲೈ ಅಂದರೆ ಅಕ್ಸೆಪ್ಟ್ ಮಾಡಿಕೊಂಡು ಓಕೆ ಮಾಡಬೇಕಾಗುತ್ತೆ. ಸೊ ಅದನ್ನೆಲ್ಲ ನಾನು ಇವಾಗ ಚೆಕ್ ಮಾಡಿ ಓಕೆ ಮಾಡಿಕೊಂಡೆ. ಅಕ್ಸೆಪ್ಟ್ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು ಎಲ್ಲನೂ ಟರ್ಮ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಓದ್ಕೊಂಡು ಇವಾಗ ಅಮೌಂಟ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ನೆಕ್ಸ್ಟು. ಬಟ್ ಆದರೆ ಅದು 3 ವರ್ಷದಿಂದ ಕಾದಿದ್ದಕ್ಕೆ ಇವತ್ತು ಮಾನಿಟೈಸೇಷನ್ ಅದು ಅಪ್ಲೈ ಆಯ್ತಲ್ವ, ಅದು ಗೌರಿ ಹಬ್ಬ ದಿನ ಆಯ್ತಲ್ಲ, ತುಂಬ ಖುಷಿ ಆಯಿತು. ಇದೆಲ್ಲ ನಿಮ್ಮಿಂದನೇ ಸಾಧ್ಯ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್. ಇವಾಗ ನಾವು ನಮ್ಮ ಶಾಪು ಬಂದ್ವಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಇನ್ನೂ ಓಪನ್ ಆಗಿಲ್ಲ ದೇವಸ್ಥಾನ. ಈಗ ಊಟ ಮಾಡಿಕೊಂಡು ಟೀ ಕುಡ್ಕೊಂಡು ನಮ್ಮ ಶಾಪು ಬಂದ್ವಿ. ಇವತ್ತು ನಮ್ಮದು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆಗಿದೆ. ಅದು ಗೌರಿ ಹಬ್ಬಕ್ಕೆ ನಮ್ಗೆ ಸಿಗ್ತಿರುವಂಥ ಉಡುಗೊರೆ ವರ ಅಂತಲೇ ಹೇಳ್ಬೋದು ಅನ್ಕೋತೀನಿ. ಯಾಕಂದರೆ 3 ವರ್ಷ ಆಗಿತ್ತು ನಮ್ಮದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಬಟ್ ಹೋದ ವರ್ಷವೇ ಅದು ಆ್ಯಕ್ಚುಲಿ ಜನವರಿಲೇ ನಮ್ಮದು 4000 ವಾಚಿಂಗ್ ಅವರ್ಸ್ ಆಗಿತ್ತು. ಬಟ್ ಏನು ಮಾಡೋದು, ಮಾನಿಟೈಸ್ ಆನ್ ಮಾಡೋಷ್ಟರಲ್ಲಿ ಮತ್ತೆ ವೀಡಿಯೋಸ್ ಹಾಕಲಿಲ್ಲ, ಗ್ಯಾಪ್ ಆಗಿ ಮತ್ತೆ ಅದು ಕಡಿಮೆ ಆಗೋಗಿತ್ತು. ಸೊ ಹಾಗಾಗಿ ಈ ಸಲ ಅಂತೂ 5,000 ಮೇಲೆ ಹೊಂಟೋಗಿದ್ದು ವಾಚಿಂಗ್ ಅವರ್ಸು, ಅಂದರೆ 1 ವರ್ಷದಲ್ಲಿ. ಸೊ ಹಾಗಾಗಿ ಜಾರ ಆಗಿದೆ. ಮಾವ, ಇದ್ರ ಬಗ್ಗೆ ಏನು ಹೇಳ್ತೀರಾ? ನಮ್ದು ಯೂಟ್ಯೂಬ್ ಮಾನಿಟೈಸ್ ಆನ್ ಆಗಿದೆ. ತುಂಬ ಖುಷಿ ವಿಚಾರ. ಗೌರಿ ಹಬ್ಬದ ದಿನವೇ ಉಡುಗೊರೆ ಸಿಕ್ಕಿರೋದು. ಯೂಟ್ಯೂಬ್ ಚಾನಲ್ ಮಾಡಿ ತುಂಬ ಪೇಷನ್ಸಿಂದ ವೀಡಿಯೋಗಳನ್ನ ಹಾಕ್ಕೊಂಡು ತುಂಬ 2-3 ವರ್ಷ ನಮ್ಗೆ ಅದಕ್ಕೆ ಏನು ವೀಡಿಯೋ ಮಾಡಿಕೊಂಡು ಅದು ಎಡಿಟಿಂಗ್ ಮಾಡಿಕೊಂಡು ತುಂಬ ಅದಕ್ಕೆ ಟೈಮ್ ಕೊಟ್ಕೊಂಡು ವೀಡಿಯೋ ಆಗ್ತಾಯಿತ್ತು. ಬಟ್ ಇವತ್ತು ಮಾನಿಟೈಸೇಷನ್ ಆನ್ ಆಗಿದೆ. 1,000 ಸಬ್ಸ್ಕ್ರೈಬರ್ಸ್ ಬೇಗ ಆಗ್ಬಿಟ್ರು. ಇವಾಗ 2,750 ಸಬ್ಸ್ಕ್ರೈಬರ್ಸ್ ಏನೋ ಇದ್ದಾರೆ. ಬಟ್ 4,000 ವಾಚ್ ಅವರು ಆಗಿತ್ತು, ಹತ್ತತ್ರ ಬಂದ್ಬಿಟ್ಟು ಮತ್ತೆ ವೀಡಿಯೋಗಳು ಹಾಕೋದು ಕಮ್ಮಿ ಆಗೋಯ್ತು. ಏನೇನೋ ಟ್ರಬಲ್ಸ್ ಇತ್ತು, ಆಗಕ್ಕಾಗ್ತಿರಲಿಲ್ಲ. ಕೆಲವೊಂದು ವಿಡಿಯೋಸ್ನ ಹಾಕೊಂಡು ಬಂದಿದ್ದು ಒಂದೊಂದ್ಸತಿ 2-3 ತಿಂಗಳು ಗ್ಯಾಪೇ ಕೊಡ್ತಿರ್ತಾ ಇದ್ದ. ಅದು ಈಗ ಅದು 4,000 ವಾಚ್ ಅವರ್ ಆಗಿಬಿಟ್ಟಿದೆ. ಟೋಟಲ್ ಲೆಕ್ಕ ಹಾಕೊಂಡ್ರೆ ಒಂದು 10,000 ವಾಚ್ ಅವರ್ ಆಗಿರಬೇಕು. ಬಟ್ 1 ಇಯರ್ ಒಳಗಡೆ 4,000 ವಾಚ್ ಅವರ್ ಆಗಬೇಕು ಯೂಟ್ಯೂಬ್ ರೂಲ್ಸ್ ಪ್ರಕಾರ. ಎಲ್ಲ ಫಾರ್ಮಾಲಿಟೀಸ್ ಕ್ಲಿಯರ್ ಆಗಿದೆಯಲ್ಲ? ಎಲ್ಲ ಕಂಪ್ಲೀಟ್ ಇದೆ. ಎಲ್ಲನೂ ಅಪ್ಲೈನೇ ಮಾಡಿದೆ. ಮಾನಿಟೈಸ್ ಸಿಂಬಲ್ ಕೂಡ ಬಂದಾಯಿದೆ, ಡಾಲರ್ ಸಿಂಬಲ್ ಕೂಡ ಬಂದಾಯಿತು. ಒಟ್ಟಿನಲ್ಲಿ ಅಷ್ಟು ವರ್ಷ ಪಟ್ಟಿದ ಕಷ್ಟಕ್ಕೆ ಒಂದು ಪ್ರತಿಫಲ ಅನ್ಬೋದು ಇವತ್ತು ನಮಗೆ ಸಿಕ್ಕಿರೋದು.
ಇನ್ನು ಮುಂದೆ ಅಮೌಂಟ್ ಬರುತ್ತೋ ಬಿಡುತ್ತೋ ಅದು ಗೊತ್ತಿಲ್ಲ, ಎಷ್ಟು ಬರುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಅದು ಮಾನಿಟೈಸ್ ಆನೈತಲ್ಲ ಅದೇ ಖುಷಿ ನಮಗೆ. ಬಟ್ ವಿಡಿಯೋಗಳನ್ನ ಒಂದು ಉಪಯುಕ್ತವಾದಂಥ ವಿಡಿಯೋಗಳನ್ನ ಹಾಕಬೇಕು ಅಂತ ಒಂದು ಉದ್ದೇಶ ಇದೆ. ಅದು ನಾವು ಹಾಕೋ ವಿಡಿಯೋ ಕೆಲವೊಂದು ಉಪಯೋಗನೂ ಆಗಬೇಕು, ಆ ರೀತಿ ವಿಡಿಯೋ ಹಾಕೋಣ ಅಂತ. ಇಷ್ಟೊತ್ತು ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಚಾರ, ನಾಳೆ ಗಣೇಶನ ಹಬ್ಬ ಇದೆ, ಗಣೇಶನೆಲ್ಲ ನೋಡ್ಕೊಂಡು ಬಂದ್ಬಿಡೋಣ, ಅದನ್ನ ವಿಡಿಯೋ ಮಾಡ್ಕೊಂಡು ತೋರಿಸೋಣ. ಬಟ್ ನಾನಿರಲ್ಲ, ನನ್ನ ನಾಳೆ ಆರ್ಡರ್ ಇದೆ. ನಾಳೆ ಆರ್ಡರ್ ಇದೆಯಾ? ಓಕೆ, ನಾನು ಮಾಡ್ಕೊಂಡು ಬಂದಿರ್ತೀನಿ. ಓಕೆ ಬಾಯ್. ಬಾಯ್.